ಅನನ್ಯದಿಂದ, ಏಕನಿಷ್ಠದಿಂದ, ಶ್ರದ್ಧೆಯಿಂದ ಅನನ್ಯಶ್ಚಿಂತೆಯಂತೋ ಮಾಂ. ಯಾರು ನನ್ನ ಚಿಂತೆ ಮಾಡ್ತಾರೋ, ಯಾರು ನನಗೆ ಆರಾಧನೆ ಮಾಡ್ತಾರೋ, ಯಾರು ನನ್ನನ್ನು ಪೂಜಿಸ್ತಾರೋ, ಆರಾಧಿಸ್ತಾರೋ, ಭಜಿಸ್ತಾರೋ ಅಂಥವರ ಜೀವನದೊಳಗೆ ಸುಖ ಬಂದ್ರೂ, ದುಃಖ ಬಂದ್ರೂ, ಕಷ್ಟ ಬಂದ್ರೂ, ಆಪತ್ಕಾಲ ಬಂದ್ರೂ ಅವರ ಜೀವನದೊಳಗೆ ನಾನು ಸಾಕ್ಷಾತ್ಕಾರ ಆಗಿ ಅವರ ಯೋಗಕ್ಷೇಮವನ್ನು, ಅವರ ಕಷ್ಟ ದುಃಖಗಳನ್ನು ನನ್ನ ಕಷ್ಟ ದುಃಖಗಳಂತ ಹೇಳಿ ವಹಿಸ್ತೇನೆ ಅನ್ನುವಂಥ ಮಾತನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನ. ಅಂಥ ಭಗವಂತನನ್ನು ನಾವು ಸ್ಮರಿಸಬೇಕಲ್ಲ, ದೇವರ ನಾವು ನಾಮಸ್ಮರಣೆ ಮಾಡಬೇಕಲ್ಲ. ಎಲ್ಲ ಕೊಟ್ಟಿದ್ದಾನೆ ಭಗವಂತ. ಏನು ಕೊಟ್ಟಿಲ್ಲ ಹೇಳ್ರಿ, ಏನು ಕೊಟ್ಟಿಲ್ಲ ಹೇಳ್ರಿ. ಬ್ಯಾಸ್ಗಿ ದಿನ ಅದ, ಮನೆಯಾಗ ಹೋದ ತಕ್ಷಣ ಬಿಸಿಲಿನಿಂದ ಬರ್ತಾನೆ ಮನುಷ್ಯ. ಬಂದ ತಕ್ಷಣ ಕುಡ್ತಾನೆ, ಕುಡಿದ ತಕ್ಷಣ ಗರ್ಮಿ ಆಗ್ತದ. ಗರ್ಮಿ ಆದಾಗ ಫ್ಯಾನ್ ಹೊಡಿತಾನೆ, ಫ್ಯಾನ್ ಹಚ್ತಾನ, ತನ್ನ ಗಾಳಿ ಬರ್ತದ. ಅದಕ್ಕಿಂತ ಮೇಲಾಗಿ ಎ ಸಿ ಇದ್ರೆ ಎ ಸಿ ಹಚ್ತಾನ, ತನ್ನ ಗಾಳಿ ಬರ್ತದ. ಮನಸ್ಸಿಗೆ ಸ್ವಲ್ಪ ಮುದ ಅನ್ನಿಸ್ತದ, ಆನಂದ ಅನ್ನಿಸ್ತದ. ಹೆಂಡ್ತಿಗೆ ಹೇಳ್ತಾನ, ಫ್ರಿಜ್ದೊಳಗಿರುವಂಥ ತಣ್ಣಗೆ ನೀರು ತೊಗೊಂಬರ್ತಾಳ, ಕುಡಿತಾನ ಮನುಷ್ಯ. ಟೈಮ್ ಪಾಸಿಗೆ ಏನು ಬೇಕು, ಟಿ ವಿ ಬೇಕು, ಸ್ವಲ್ಪ ಟಿ ವಿ ಹಚ್ಚಂತಂದ್ರೆ ಹೆಂಡ್ತಿ ಟಿ ವಿ ಹಚ್ತಾಳ, ಟಿ ವಿ ನೋಡ್ತಾನ ಮನುಷ್ಯ, ಆನಂದದಿಂದ ಇರ್ತಾನ. ಕತ್ತಲಾದ ತಕ್ಷಣ ಕತ್ತಲಾಗ್ಯದಂತ ಹೇಳಿ ಬಟನ್ ಹೊಡ್ಯಾನ, ಬೆಳಕನ್ನು ಬರ್ತದ, ಇದೆಲ್ಲ ಬರ್ತದ, ಆನಂದದಿಂದ ಇರ್ತಾನ. ಸ್ವಲ್ಪ ಗರ್ಮಿ ಆಯ್ತಂತಂದ್ರೆ ಬಟನ್ ಹೊಡಿತೀವಿ, ತಂಪು ನೀರನ್ನು ಫ್ರಿಜ್ದಾಗ ಹಿಂಗೆ ಕುಡಿತೀವಿ. ವಿಚಾರ ಮಾಡಿರಿ ನೀವು, 24 ಗಂಟೆ 12 ತಿಂಗಳು ಭಗವಂತ ನಮಗಾಗಿ ಏನು ಮಾಡ್ತಾ ಇದ್ದಾನಂತಂದ್ರೆ ತಂಪಾದ ಗಾಳಿಯನ್ನು ಬೀಸ್ತಾ ಇದ್ದಾನ. ಕತ್ತಲಾಯ್ತಂತಂದ್ರೆ ಬಟನ್ ಹೊಡಿತೀವಿ, ಬೆಳಕಾಗ್ತದ. ಆದರೆ ಭಗವಂತ ನಮಗಾಗಿ 24 ತಾಸು 12 ತಿಂಗಳು ಸೂರ್ಯನ ಬೆಳಕನ್ನು ಕೊಡ್ತಾನ. ಇದೆಲ್ಲ ಆನಂದವನ್ನು ಪಡ್ತೇವೆ ನಾವು. 1 ತಿಂಗಳಾದ ತಕ್ಷಣ ನೋಡಿರುವಂಥ ಟಿ ವಿಯ ಚಾರ್ಜು, ಫ್ಯಾನಿನ ಚಾರ್ಜು, ಫ್ರಿಜ್ಜಿನ ಚಾರ್ಜು ತಿಂಗಳಾದ ತಕ್ಷಣ ನಮ್ಮ ಮನೆಗೆ ಬಿಲ್ ಬರ್ತದ. 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ. ಡೈಲಿ ನಮಗೆ 12 ತಿಂಗಳು ಕೊಡ್ತಾನಲ್ಲ ಭಗವಂತ ಬೆಳಕು, 12 ತಿಂಗಳು ನಮ್ಗೆ ಹವಾವನ್ನು ಕೊಡ್ತಾನಲ್ಲ ಪರಮಾತ್ಮ. ಇವನ ಬಿಲ್ ಯಾರು ತುಂಬಬೇಕು ಹೇಳ್ರಿ ನೀವು? ಯಾರು ತುಂಬಬೇಕ್ರಿ? ಭಗವಂತನ ಬಿಲ್ ಯಾರು ತುಂಬಬೇಕು? 1 ತಿಂಗಳು ನಾವು ಉಪಯೋಗ ಮಾಡಿದ್ರೆ ಬಿಲ್ ತುಂಬಬೇಕು ಹತ್ತತಿಲ್ಲ. ಎಲ್ಲ ಭಗವಂತ ಕೊಟ್ಟಿದ್ದಾನೆ, ಇವನ ಬಿಲ್ ಯಾರು ತುಂಬಬೇಕು? ಇವನ ಬಿಲ್ ಯಾರು ತುಂಬಬೇಕಂತಂದ್ರೆ ಒಂದೇ ಒಂದು ಹಾದಿ ಅದ, ಭಗವಂತನನ್ನು ನಾಮಸ್ಮರಣೆ ಮಾಡೋದು, ದೇವರನ್ನ ನಾಮಸ್ಮರಣೆ ಮಾಡೋದು. ಎಂಥ ಕಷ್ಟಗಳು ನಮ್ಮ ಜೀವನದೊಳಗೆ ಬಂದಂತಂದ್ರೂ ಭಗವಂತನನ್ನು ನಾವು ಮರೆಯಬಾರ್ದು. ಜೀವನದೊಳಗೆ ಈಗಿಷ್ಟು ಹೇಳಿದ್ರಲ್ಲ, ಏನು ಬದುಕು ಚಂದ ಆದ್ರೆ ಚಂದ. ಒಂದೊಂದು ಚಿಂತೆಯಲ್ಲಿ ಮನುಷ್ಯ ಇರ್ತಾನ, 4 ಮಂದಿ ಇರ್ತಾರ. ಸಂಸಾರ ಕೆಡಬಾರ್ದು ಅಂತ ಹೇಳಿ ಅದರಲ್ಲಿ ಚಿಂತೆ ಅಪ್ಪ ಮಾಡ್ತಿರ್ತಾನ. 4 ಮಂದಿ ಹುಡುಗರು ಇದ್ದರು ಅಂತಂದ್ರೆ ಅದರೊಳಗೆ ಒಬ್ಬ ಕುಡುಕು ಹೊಂಟ ಅಂತಂದ್ರೆ ನೋಡ್ರಿ, ಅವ್ಗೆ ನಿದ್ದೆ ಹತ್ತಂಗಿಲ್ಲ, ಅಪ್ಪಗೂ ನಿದ್ದೆ ಹತ್ತಂಗಿಲ್ಲ. ಬರೇ ಚಿಂತೆ, ಕೇಡಿನ ಚಿಂತೆ. ಬದುಕು ಎಲ್ಲ ಕೆಡಿಸ್ಕೋತಾರೋ ಏನೋ, ಇದು ಒಂದು ಚಿಂತೆ ಮಾಡ್ತಾನ. ಈ ಚಿಂತೆಯಲ್ಲಿನೇ ನಮ್ಮ ಬದುಕು ಹೋಗ್ತಾ ಇದೆ. ಅದಕ್ಕೆ ಹೇಳಿದ್ರು, ಬದುಕಾದರೆ ಕೇಡಿನ ಚಿಂತೆ. ಈಗ ನೀವು ಇಲ್ಲಿ ಕುತ್ಕೊಂಡಿರಿ, ಹಿರಿಯರು ಅದಿರಿ, ಕೆಲವರು ಯುವಕರು ಅದಿರಿ, ಬರೋಬರದ. ಈಗ ನಿಮಗೆ ಕೇಳ್ತೇನೆ ನಾ, ಯಾರು ತಂಬಾಕು ತಿಂತೀರಿ ಅವರು ಮ್ಯಾಲ ಕೈ ಎತ್ತರಿ, ಯಾರು ಬೀಡಿ ಸೇರ್ತೀರಿ ಅವ್ರ ಮ್ಯಾಲ ಕೈ ಎತ್ತರಿ. ಅವ್ವಾ, ಯಾರು ತಿನ್ನಂಗಿಲ್ಲ ಕಾಣ್ತದ. ಹೊಡ್ರಿ ಒಂದ್ಸಲ ಚಪ್ಪಳಿ ಇವ್ರಿಗೆ, ನೀವು ಹೊಡ್ರಿ. ನಿಮಗೆ ಗೊತ್ತದ ಇವೆಲ್ಲ ತಿನ್ನವ ಅದಾವ, ಅದು ಸುಮ್ಮ ಕುಂತಾವ. ನಿಮ್ಮ ಮಾತಿಗೆ ನಾವು ಚಪ್ಪಳಿ ಹೊಡಿತೀವ್ರಂತ ನಿಮಗೂ ಗೊತ್ತದ, ನನಗೂ ಗೊತ್ತದ ಇವು ತಿಂತಾವ ಅಂಥೇಳಿ. ಯಾರು ಈಗ ಮ್ಯಾಲ ಕೈ
ತಯಾರಿಲ್ಲ. ಈಗ ಕುಂತೀರಿ ಇಲ್ಲಿ, ನಿಮ್ಮ ಹಲ್ಲಿನ ಮೇಲೆ ನಾವು ಕಂಡು ಹಿಡಿಯಂಗಿಲ್ಲನ? ಬರೀ ನಿಮ್ಮ ಮಾತಿನ ಮೇಲೆ ನಿಮ್ದು ಜೀವನ ಕಂಡು ಹಿಡಿತೇವೆ ನಾವು. ಈಗ ಇಲ್ಲಿ ಕೂತ್ಕೊಂಡಿರಿ, ಯಾರು ತಿನ್ನಂಗಿಲ್ಲ, ನೀವು ತಿಂತೇವೆ, ಒಂದು ಲಿಮಿಟ್ದಾಗ ತಿಂತೇವೆ, ಬಿಡ್ರಿ. ಅದು ಉಪಯೋಗ ಏನದ ಹೇಳ್ರಿ? ಅದರಿಂದ ಚಟ ಮಾಡೋದ್ರಿಂದ ಉಪಯೋಗ ಏನದ? ಶರೀರ ಹಾಳ, ರೊಕ್ಕ ಹಾಳ, ಬದುಕು ಹಾಳ, ಎಲ್ಲವನ್ನ ಹಾಳ. ಯಾರ ತಿಂತಿದ್ದೀರ ಅಂತಂದ್ರೆ ಇವತ್ತು ಬಿಡ್ರಿ. ಬಿಡ್ರಿ ಅಂತಂದ್ರೆ ಏನು? ಒಮ್ಮೆಲೆ ಬಿಡ್ರಿ ಅಂತಲ್ಲ, ಅದಕ್ಕೂ ನಾವು ಸಬ್ಸಿಡಿ ಕೊಡಬೇಕಾಗ್ತದೆ. ಸರ್ಕಾರ ಎಲ್ಲ ಕೊಟ್ಟು ಏನಾರ ಕೊಟ್ಟರು ಸಬ್ಸಿಡಿ ಕೊಡ್ತತ್ತಲ್ಲ, ಹಂಗೆ ನಮ್ಮದು ಒಂದು ಸಬ್ಸಿಡಿ. ಏನು ಸಬ್ಸಿಡಿ? ದಿನ ಒಂದು ತಂಬಾಕು ಪುಡಿ ತಿಂತಿದ್ದೀರಿ ಅಂತಂದ್ರೆ 2 ದಿನಕ್ಕೆ ಒಂದು ಸಲ ತಿನ್ನಿರಿ. ಒಂದು ಪುಡಿ 2 ದಿನ ಮಾಡಿರಿ. ಹಂಗೆ 1 ತಿಂಗಳು 2 ತಿಂಗಳು ಹೋಗ್ರಿ. ಮತ್ತು ಒಂದು ಪುಡಿ ಮತ್ತಿನ 2 ತಿಂಗಳು ಮಾಡಿರಿ, ಮತ್ತಿನ 4 ತಿಂಗಳು ಮಾಡಿರಿ. ಮಾಡ್ತಾ 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 ಕಮ್ಮಿ ಮಾಡಿರಿ. ಒಮ್ಮೆ ಕಮ್ಮಿ ಅಂತಂದ್ರೆ ನೀವು ನಾಳೆ ನಮ್ಮ ಹತ್ತಿರ ಬರೋಂಗೇ ಇಲ್ಲ, ನೀವು ಕೇಳಂಗೇ ಇಲ್ಲ. ತಿನ್ನಬೇಡ ಅಂತಲ್ಲ, ಈಗ ನಿಮಗೆ ಚಟ ಹತ್ಯದ, ಪರಮಾತ್ಮ ಬಂದು ಹೇಳಿದ್ರು ನೀವು ಮಾತು ಕೇಳಂಗಿಲ್ಲ. ನಂದರ ಮಾತು ಹೋಗ್ಲಿ ಆ ಕಡೆ. ದೇವ್ರ ಮ್ಯಾಗಿನ ಭಗವಂತ ಬಂದರೂ ಕೇಳಂಗಿಲ್ಲ ನೀವು. ಆದ್ರೆ ನಂಬಲ್ಲಿ ಹೋದ್ರೆ ಸಬ್ಸಿಡಿ ಅದ. ಏನು? ಸ್ವಲ್ಪ ಮಾಡ್ಕೋತ ಆ ಚಟಗಳು ಬಿಡ್ರಿ. ಈಗ ಇಲ್ಲಿ ಕೂತ್ಕೊಂಡಿರಿ, ಎಷ್ಟು ಮಂದಿ ಕುಡಿತೀರಿ ನೀವು? ಯಾರ ಮನುಷ್ಯರು ನಾ ಕುಡಿತೇನ್ರಿ ಅಂತ ಅಂತಾರ? ಅನ್ನಂಗಿಲ್ಲ, ಯಾರೂ ಅನ್ನಂಗಿಲ್ಲ. ಅಕಸ್ಮಾತ್ ಯಾರ ಕುಡಿತಿದ್ದೀರ ಅಂತ ತಿಳ್ಕೊರಿ, ಸ್ವಲ್ಪ ಕುಡ್ಕೋತ ಕಮ್ಮಿ ಮಾಡಿರಿ. ಒಮ್ಮೆ ಕಮ್ಮಿ ಮಾಡಿದ್ರೆ ಮುಗ್ದಾಯ್ತು. ಅವನಿಗೆ ಅನ್ನನ ರುಚಿ ಹತ್ತಂಗಿಲ್ಲ, ಅನ್ನನ ಹೋಗಂಗಿಲ್ಲ. ಡೈಲಿ ಕುಡಿತಿದ್ದೀರ ಅಂತಂದ್ರೆ 3 ದಿನಕ್ಕೊಂದು ಸಲ ಕುಡ್ರಿ, 3 ದಿನಕ್ಕೊಂದು ಸಲ 1 ತಿಂಗಳು ಮಾಡಿರಿ. ಆಮೇಲೆ 2ನೇ ತಿಂಗಳಿಗೆ 2 ದಿವ್ಸಕ್ಕೊಂದು 4, 5, 6 ದಿವ್ಸಕ್ಕೊಂದು ಸಲ ಕುಡಿರಿ. ಹಂಗೆ ಮಾಡ್ತಾ 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 ಕಮ್ಮಿ ಮಾಡಿರಿ. ಒಮ್ಮೆಲೆ ಕಮ್ಮಿ ಮಾಡಿರಿ ಅಂತ ನಾವು ಹೇಳಂಗಿಲ್ಲ. ಹಿಂಗೆ ಒಂದು ಸಲ ಏನಾಯ್ತು ಅಂತಂದ್ರೆ, ಒಬ್ಬ ಸಾಹುಕಾರ, ದೊಡ್ಡ ಶ್ರೀಮಂತ ಸಾಹುಕಾರ, ಅಗರ್ಭ ಶ್ರೀಮಂತ ಮನುಷ್ಯ. ಅವನ ಹತ್ತಿರ ಒಂದು 4 ಮಂದಿ ಆಳಿದ್ದು ಕೆಲಸ ಮಾಡೋರು. ಎಷ್ಟು ಮಂದಿ? 4 ಮಂದಿ. ಈಗ ಆಳ ಸಿಗಂಗಿಲ್ಲ. 1000 ರೂಪಾಯಿ 500 ರೂಪಾಯಿ ಕೊಡ್ತೇವೆ ಅಂತಂದ್ರೆ ಆಳ ಸಿಗಂಗಿಲ್ಲ. ಆಗ ಆಳು ಭಾಳ ಇದ್ದು, ಆಗ ಭಾಳ ಮನೆಗೆ ಆಳು ಸಿಗ್ತಿದ್ದು. ಆಗ ಈಗ ಆಳೆ ಸಿಗಂಗಿಲ್ಲ. ಈಗ ಆಳು ಕೆಲ್ಸಕ್ಕೆ ಬರ್ರಿ ಅಂತಂದ್ರೆ ಅವ್ರು ಏನಂತಾರೆ ಗೊತ್ತದೇನು? ಈಗ ನೀವು ಭಾಳ ಕರೆಯಕತ್ತೀರಿ, ಭಾಳ ನೀವು ಕಾಲು ಬೀಳತ್ತೀರಿ ಅಂತ ಹೇಳಿ ನಿಮ್ಮ ಕಡೆ ಬರತ್ತೇವೆ. ನಮ್ಮ ಕಡೆಯಲ್ಲಿ ಮತ್ತೊಬ್ಬರು ಕರೆಯಕ್ಕೆ ಬಂದಾರ, ನಿಮ್ಗಿಂತ ಒಂದು 100 ರೂಪಾಯಿ ಹೆಚ್ಚು ಕೊಡ್ತಾ ಅಂದಾರ. ಆದ್ರಿಗೆ ನೀವು ಭಾಳ ಕಾಲು ಬೀಳತ್ತೀರಿ. ಈ ಮನುಷ್ಯ ಅವ್ರು ಕಾಲು ಬೀಳಕ್ಕೆ ಹೋಗ್ಬೇಕು, ಕೆಲಸ ಮಾಡಕ್ಕೆ ಬರ್ರಿ ಅಂತಂದ್ರೆ ಭಾಳ ನೀವು ಕಾಲು ಬೀಳತ್ತೀರಿ ಅಂತ ಹೇಳಿ ನಿಮ್ಮ ಹೊಲಕ್ಕೆ ಬರತ್ತೇವೆ ನಾವು ಕೆಲಸ ಮಾಡಕ್ಕೆ ಈಗ ಅಂತಾರೆ. ಹಂಗೆ ಒಬ್ಬ ಸಾಹುಕಾರ ಹತ್ತಿರ, ಒಬ್ಬ ದೊಡ್ಡ ಸಾಹುಕಾರ ಹತ್ತಿರ 4 ಮಂದಿ ಆಳ ಮಕ್ಕಳಿದ್ದು. ಅವು ಯಾಗಾರ ಟೈಮ್ ಸಿಕ್ಕಾಗ ಕುಡ್ಕೋತಿರ್ತಿದ್ವು. ಚಟ, ಹವ್ಯಾಸ, ಕುಡ್ಕೋತಿರ್ತಿದ್ದು. ಅವನ ಮನೆಗೆ ಯಾರೂ ಇದ್ದಿದ್ದಿಲ್ಲ. ಒಬ್ಬ ಸಾಹುಕಾರ ಇದ್ದ. ಸಾಹುಕಾರನ ತಾಯಿ 90 ವರ್ಷದ ತಾಯಿ ಇದ್ದಳು, ಮುದುಕಿ. ಆ ಸಾಹುಕಾರ ತಾಯಿ ಸೇವೆ ಮಾಡ್ಕೋತ 100 ಎಕರೆ ಜಮೀನಿತ್ತು. ಆ ಜಮೀನು ನೋಡ್ಕೋತಿರ್ತಿದ್ದ. ಒಂದು ಸಲ ಅವನಿಗೆ ಬೆಂಗಳೂರಿಗೆ ಹೋಗುವಂಥ ಪ್ರಸಂಗ ಬಂತು. ಬೆಂಗಳೂರಿಗೆ ಹೋಗುವಂಥ ಪ್ರಸಂಗ ಬಂದಾಗ ಮನ್ಯಾಗ ಯಾರಿಗಾರ ಹೇಳ್ಬೇಕು, ಮುದುಕಿ ಅದಾಳ, 90 ವಯಸ್ಸಾಗ್ಯದ, ಈಕಿಗೆ ಹೇಳಿದ್ರೆ ತಿಳಿಯಲ್ಲ, ಏನಲ್ಲ, ಏನು ಮಾಡಬೇಕು? ಈ ಆಳ ಮಕ್ಕಳಿಗೆ ಹೇಳ್ಬೇಕು, ಏ ಬರ್ರಿ ಇಲ್ಲಿ, ಏನ್ರಿ ಸಾಹುಕಾರ? ಏನಿಲ್ಲ, ನಾ ಒಂದು 8 ದಿನ ಹೋಗ್ತೇನೆ, ನಂಗೆ ಅರ್ಜೆಂಟ್ ಕೆಲಸ ಬಂದೆ, ಅದು ನಾ ಹೋಗಲಿಲ್ಲ ಅಂತಂದ್ರೆ ಅದು ಕೆಲಸ ಆಗಂಗಿಲ್ಲ, ನಾ ಹೋಗಬೇಕತ್ತದ. ನಾ ಎಂದೂ ನನ್ನ ತಾಯಿಗೆ ಬಿಟ್ಟು ನಾ ಹೋಗಿಲ್ಲ. ನಮ್ಮ ತಾಯಿ ಇರ್ತಾಳೆ, ತಾಯಿಗೆ ಚಂದ ಅಡುಗೆ ಮಾಡಿಸಿರಿ, ಅಡುಗೆ ಮಾಡಿಸಿ ಉಣಿಸಿರಿ ಮೇಲೆ ಆಕಿಗೆ ಏನೋ ಎತ್ಕೊಂಡು ಹೋಗಿ ಬಚ್ಚಲಾಗ ಎತ್ಕೊಂಡು ಹೋಗಿ ಚಂದ ಬಿಸಿ ನೀರು ಹಾಕಿ ಚಂದ ಸ್ವಚ್ಛವಾಗಿ ಮೈ ತೊಳಿಸ್ರಿ, ಆಕಿನ ಸೇವಾ ಮಾಡಿರಿ. ತೊಗೊರಿ ಒಂದು 10,000 ರೂಪಾಯಿ
ನಿಮಗೆ ಖರ್ಚ ಪಾನಿಗೆ ಇರಲಿ, ನಾನು ಇರಲ್ಲ ಏನಿರಲ್ಲ ಅಂತ ಹೇಳಿ 10,000 ರೂಪಾಯಿ ಕೊಟ್ಟ ಸೌಕಾರ. ಕೊಟ್ಟ ಹೋದಾವ ಬೆಂಗಳೂರಿಗೆ. ಇವು 4 ಜನ ಕುಡುಕರು 10,000 ರೂಪಾಯಿ ಮನೆ ತೊಗೊಂಡು ಹೋಕ್ಕವ. ಒಬ್ಬವ ಅಂತಂದ, ಇವತ್ತು ಪಾರ್ಟಿ ಆಗ್ಬೇಕು. ಎದ್ರ ಪಾರ್ಟಿ ಆಗ್ಬೇಕಷ್ಟೇ, ಕುಡಿಯೋ ಪಾರ್ಟಿ ಆಗ್ಬೇಕು. ಮತ್ತೊಬ್ಬ ಅಂತ, ಕರೆಕ್ಟ್ ಅದ ನೋಡ್ರಿ, ತೊಗೊಂಬ 5,000 ರೂಪಾಯಿ ತೊಗೋ. ತೊಗೊಂಬಂದರು. ರಾತ್ರಿ 12 ಗಂಟೆಗೆ ಚಾಲು ಮಾಡಿದ್ರು ಇವರು. ಆರಾಮ ಅದೇ ಸಾವ್ಕಾರ ಮನ್ಯಾಗ ಕೂತ್ಕೊಂಡು ಕುಡ್ಕೋತ 5,000 ರೂಪಾಯಿ ಸೇರಿ ದಾರು. ಮುಂಜಾನೆ 6-7 ಗಂಟೆ ತನಕ ಕುಡಿಯೋದಾಗೆ ಹರ, ತಿನ್ನೋದು ಕುಡಿಯೋದಾಗ ಹರ. ಒಬ್ಬವ ಅಂತಂದ್ರೆ 7 ಗಂಟೆ ಆಗ್ಯದ. ಒಬ್ಬ ಒಂದು ಅದ್ರಾಗೆ ನಿಷೇಧಾಗ 7 ಗಂಟೆ ಆಗ್ಯದ. ಸಾವ್ಕಾರ ಹೇಳ್ಯಾನ, ನಮ್ಮ ತಾಯಿಗೆ ಚಂದ ಮೈ ತೊಳಿಸ್ರಿ ಅಂತ ಹೇಳ್ಯಾನ, ಚಂದ ಊಟ ಮಾಡಿಸ್ರಿ ಅಂತ ಹೇಳ್ಯಾನ. ಮತ್ತೊಬ್ಬ ಅಂತಂದ, ಹಂಗಾರ ನೀ ಹೇಳ, ಒಲಿ ಉರಿ ಹಚ್ಚ. ಒಬ್ಬ ಎದ್ದ, ದೊಡ್ಡ ಹಂಡೆ, ಮೊದಲು ದೊಡ್ಡ ಹಂಡೆ ಇರ್ತಿತ್ತು, ದೊಡ್ಡ ಹಂಡೆ ಒಲಿ ಮೇಲೆ ಇತ್ತು. ಕಟ್ಗೆಗಳು ತಂದ, ಉರಿ ಹಚ್ಚದ, ನೀರು ಹಾಕ್ದ. ನಂದೆಲ್ಲ ಮುಗಿತು, ಉರಿ ಹಚ್ಚೇನಿ, ನೋಡ್ಕೋತೀರ್ರಿ. ಚಂದ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಇವ್ರು ಇಲ್ಲಿ ಕುಡ್ಕೋತ ಕುಂತಾವ. ಅಲ್ಲಿ ಏನೋ ಖಳ ನೀರು ಕಾಯಕತ್ತಾವ ಚಂದ. ಸ್ವಲ್ಪ ನಿಶೆ ಇಳಿತು. ಇಳ್ಯಾನ, ನಡ್ರಿ ಮುದುಕಿಗೆ ಮೈ ತೊಳಿಸಿ ಅಂದ್ರೆ ನಮ್ಮ ಸಾವ್ಕಾರ ತೊಗೊಂಡು ನಡ್ರಿ. ಹಿಡ್ದು ಆ ಬಚ್ಚಲಾಗ ಒಯ್ದು ಕೂಡಿಸಿದ್ರು. ಒಬ್ಬ ಅಂತಂದ, ಬಾಯಿಲಿ ಇನ್ನು ಸ್ವಲ್ಪ ತೊಗೊಂಬರ್ರಿ ಬಾ. ನಡ್ರಿ ಮತ್ತಿನ ಒಂದೊಂದು ಸ್ವಲ್ಪ ತೊಗೊಂಡ್ರು. ಮತ್ತಿನ ನಿಶೆ ಏರೋಣ. ಒಬ್ಬ ಚರ್ಗಿ ತೊಳ್ಕೊಂಡು ಬಂದ. ಖಳ ನೀರು ಕುದಿಯಾಕತ್ತಿದ್ದು. ಅದ್ರೊಳಗೆ ಹಂಡೆ ಒಳಗೆ ಹಾಕ್ದ ಚರಿಗೆ. ಆಕಿ ಮುದುಕಿ ಅಂದಳು, ಅಪ್ಪ ಅದು ಬಿಸಿ ನೀರವ, ಥೋಡೆ ತಣ್ಣ ನೀರು ಹಾಕಿ. ಒಬ್ಬವ ಅಂತಂದ, ಮುದುಕಿ ಸುಮ್ಕೂಟ್, ನಮ್ಮ ಸಾವ್ಕಾರ ಹೇಳ್ಯಾನ ಬಿಸಿ ನೀರು ಮಾಡಿ ನಮ್ಮ ಅವಾಗ ಮೈ ತೊಳಸ ಅಂತ ಹೇಳಿ ಮತ್ತು ತಣ್ಣೀರು ಹಾಕಂತಿ. ನಿಶೆ ಒಳಗೆ ಏನು ಮಾತಾಡ್ತಾವೆ ಏನಿಲ್ಲ ಗೊತ್ತಾಗಂಗಿಲ್ಲ. ಕಳ ಕುದೀತಿದ್ದು ನೀರು ಚರ್ಗಿ ಆ ಹಂಡೆ ಒಳಗೆ ಹಾಕೋದು, ಈಕಿನ ಮೈ ಮೇಲೆ ಹಾಕೋದು ಮತ್ತು ಈಕಿನ ಮೈ ಮೇಲೆ ಹಾಕೋದು. ನಾವೊಂದು ಚೇರಿಗೆ ನೀವೊಂದು ಚೇರಿಗೆ, ನಾವೊಂದು ಹಂಡೆ ನೀವೊಂದು ಹಂಡೆ. ಆ ಹಂಡೆ ಪೂರ್ತಿ ಹಂಡೆನೇ ಆಕಿನ ಮೈ ಮೇಲೆ ಹಾಕಿದ್ರು. ಕಳ ಕುದಿಯುವಂಥ ನೀರು 90 ವರ್ಷದ ಮುದುಕಿ ಬದುಕ್ತೈತೆ. ಅದು ಅಲ್ಲೇ ಸತ್ತೋಯ್ತದು. ಅಲ್ಲೇ ಸತ್ತು ಹೋಗೋಣ. ಏನಾಯಿತು ಒಬ್ಬ ಅಂತಂದ, ಮುದುಕಿ ಸತ್ತಾಳ. ನೋಡ್ದ ಬೋಯ್ ಸತ್ತೋಗ್ಯಾಳ. ಮತ್ತು ಹೆಂಗೆ ಮಾಡ್ರಿ? ಹೆಂಗೆ ಮಾಡೋದು ಏನದ, ಇನ್ನು ಸ್ವಲ್ಪ ಕುಡಿಯರಿ, ಕೊಂಡ್ರ ಮೇಲೆ ವಿಚಾರ ಮಾಡ್ರಿ. ಆಯ್ತು, ಮಾತಿನ ಕುಂತರು, ಅಲ್ಲಿ ಕುಡಿದ್ರು, ಮಾತಿನ ನಿಶೆ ಇರ್ತು. ಈಗ ನೋಡು ಒಬ್ಬ ಅಂತಂದ, ನೋಡು ನಮ್ಮ ಸಾವ್ಕಾರ 8-10 ದಿನ ಆಯ್ತು ಬರ್ಬೇಕಂದ್ರೆ ಈಕಿ ಸತ್ತೋಗ್ಯಾಳ. ಇಡಕ್ಕೆ ಬರಲ್ಲ. ಆಗೇನು ಫೋನ್ ಇದ್ದಿಲ್ಲ, ಏನಿದ್ದಿಲ್ಲ, ಇಡಕ್ಕೆ ಬರಲ್ಲ. ಮತ್ತು ಮಾಡೋದು ಹೆಂಗೆ? ಏನಿಲ್ಲ, ಈಕಿಗೇನೋ ಅಂತ್ಯ ಸಂಸ್ಕಾರ ಮಾಡಿ ಹಾಕರಿ. ಯಾರಿಗೂ ಗೊತ್ತಾಗ್ಬಾರ್ದು ಹಂಗೆ ಅಂತ್ಯ ಸಂಸ್ಕಾರ ಮಾಡಿ ಹಾಕರಿ. ಆಯ್ತು ನಡ್ರಿ. ಮತ್ತು ಹೆಂಗೆ ಮಾಡೋದು? ಹೆಂಗೆ ಒಯ್ಯರಿ? ಜನರಿಗೆ ಯಾರಿಗೆ ಹೇಳಂಗಿಲ್ಲ. ಕುಡಿದ ನಿಷೇಧಾಗ ಮಾತಾಡತ್ತಾವ. ಜನರಿಗೆ ಯಾರಿಗೆ ಹೇಳಂಗಿಲ್ಲ, ಏನಿಲ್ಲ ಅಂತಿಲ್ಲ. ಇಂಥ ಒಂದು ಚದರ್ ಇತ್ತು, ಇಂಥ ಚದರ ಹಾಸದ ತೆಳಗೆ ಅದರೊಳಗೆ ಹಾಕೋದು. ಆ ಕಡೆ ಒಂದಿಬ್ಬರು ಈ ಕಡೆ ಒಂದಿಬ್ಬರು ಹಿಡ್ಕೊಂಡ್ರು. ಹಂಗೆ ರೋಡ್ದಾಗ ಹಿಂಗೆ ಗುಂಜ್ಕೋತ ನಡೆದು. ನಾ ಜಗ್ದೊಳಗೆ ಆ ಮುದುಕಿ ಅಲ್ಲೇ ಅಗಶಾಗ ಅಲ್ಲೇ ಬಿದ್ದು ಹೋಯ್ತಲ್ಲಿ. ಇವು ಹಂಗೆ ಜಕ್ಕೊಂಡು ನಡೆದವು. ಬರೀ ಇಂಥ ಜಕ್ಕೊಂಡು ನಡೆದಾವ. ಅಲ್ಲಿ ನೋಡಿಲ್ಲ. ಅಲ್ಲಿ ಶಮಶಾನ ಭೂಮಿ ಒಳಗೆ ಹೋಗಿ ಒಬ್ಬ ಕೆದರಾತನ, ಮತ್ತೊಬ್ಬ ಮನೆ ತೆಗಿಲತ್ತಾನ. ಎಲ್ಲ ಕೆದರದಾಯ್ತು, ತೆಗೆದಾಯ್ತು, ಎಲ್ಲ ಆಯ್ತು. ತೆಗಿರಿದ ಮೇಲೆ ಮತ್ತೆ ಇಡ್ರಿ ಇದ್ರಾಗ ಒಬ್ಬ ಇಡ್ತೇವೆ ಅಂತ ಹೇಳಿ ಇಬ್ಬರು ನೋಡಕ್ಕೆ ಹೋಯ್ತಾರ. ಅಲ್ಲಿ ಏನದ, ಮುದುಕಿ ಇಲ್ಲೇ ಇಲ್ಲ. ಮುದುಕಿ ಎದ್ದು ಹೋಗ್ಯದ ನೋಡೋದು, ಎಲ್ಲಿ ಹೋಗ್ಯದೇನೋ ಗೊತ್ತಿಲ್ಲ ಅಂತ ಒಬ್ಬ ಅಂತಂದ. ಮತ್ತೊಬ್ಬ ಅಂತಂದ ಆ ಕಡೆ ಈ ಕಡೆ ನೋಡ್ದ. ಪಾಪ ಅಲ್ಲಿ ಮಗ್ಗಲು ಹೊಲದಾಗ ಒಂದು ಮುದುಕಿ ಬಂದ ಕಳೆ ತೆಗಿಕತ್ತಿತ್ತು. ಬೇರೆ ಮುದುಕಿ ಕಳೆ ಹಾಕತ್ತಿತ್ತು, ಕಸ ಕಡ್ಡಿ ಎಲ್ಲ ತೆಗಿಯಾಕತ್ತಿತ್ತು. ಮತ್ತೊಬ್ಬ ಅಂತಂದ ನಿಷೇಧದೊಳಗೆ, ಮುದುಕಿ ಅಲ್ಲಿ ಹೋಗಿ ಕುಂತದ್ ನೋಡು, ಮುದುಕಿ. ಮತ್ತೊಬ್ಬ ಅಂತ, ಇಬ್ಬರು ಹೋಗಿ ಹಿಡ್ಕೊಂಬರಿ ಹೋಗ್ರಿ.
ಇಬ್ಬರು ಹೋದರು. ಹೋಗಿ ಮತ್ತೆ ಮುದುಕಿ ನಡಿ, ಎಲ್ಲಿ ಅಂತಿ, ಸತ್ತಿದಿ ಮತ್ತು ಇಲ್ಲಿ ಬಂದು ಕುಂತಿದ್ದೀನಿ, ನಡಿ ನಿಂಗಲ್ಲಿ ಮಣ್ಣು ಹಾಕ್ತೇವೆ ನಡಿ. ಏನ ಜೀವಂತದೇನಿ, ಸುಳ್ಳು ಹೇಳ್ತಿ, ಜೀವಂತದಿ ಅಂತಿ, ಸುಳ್ಳು ಹೇಳ್ತಿ, ನಮಗೆ ಸುಳ್ಳು ಹೇಳಿ ಇಲ್ಲಿ ಕುಂತಿದ್ನಿ, ನಡಿ ನೀ ಸತ್ತಿದ್ದು ನಮಗೆ ಗೊತ್ತದ, ಮತ್ತಿನ ಇಲ್ಲಿ ಕುಂತಿದ್ದಿ. ಅಲ್ಲೋ ನಾ ಜೀವಂತದೇನೋ, ಇವ್ರ ತಾಯಿ ಅದೇನಿ, ಅಂಥವ್ರ ತಾಯಿ ಅದೇನಿ, ಸೋಮ್ ಗಾಪ್ ಚೋಪ್. ಪಾಪ ಅದು ಮುದುಕಿ, ಇವು ಕುಡ್ಕುರದವ, ಇವು ಇಬ್ಬರು ಕೈ ಒಬ್ಬರು ಕಾಲು ಒಬ್ಬರು ಹಿಡ್ಕೊಂಡು ಆ ಮಣ್ಣಾಗ ಆ ತೆಗ್ಗಿನಾಗ ಹಾಕಿ ಮ್ಯಾಲೆ ಬರ ಮಣ್ಣು ಮುಚ್ಚಿ ಆರಾಮ್ ಕುಂತು ಮುಗ್ದೋಯ್ತು. ಚಂದ ಐತಪ್ಪ ಅಂತಂದು ಮುದುಕಿಗೆ ಮುಚ್ಚಿದೆವು. ಆಯ್ತು ಮುಗ್ದೋಯ್ತು. ಈಗೇನು ಮಾಡ್ಯಾರಿ, ಮೈ ತೊಳ್ಕೊಂಬರ್ರಿ ನಡ್ರಿ, ಮೈ ತೊಳ್ಕೊಳ್ಬೇಕು, ಮೈ ತೊಳ್ಕೊಂಡು ಮನೆಗೆ ಹೋಗೋ. ಮತ್ತು ಊರ ಹೊರಗೆ ಒಂದು ಬಾವಿ ಇತ್ತು, ಬಾವಿ ಒಳಗೆ ಮೈ ತೊಗೋಬೇಕಂತ ಹೇಳಿ ಅಲ್ಲಿ ಬರ್ಲಾಕ ಪಾಪ ಒಂದು ಮುದುಕಿ ಮೈ ತೊಳ್ಕೊಂಡು ಪೂಜಾಕ್ಕೆ ನೀರು ಒಯ್ಬೇಕಂತ ಹೇಳಿ ಕೊಡ ತೊಗೊಂಡು ಬಂದಾಳ. ಅಲ್ಲಿ ಒಬ್ಬ ಅಂತಂದ, ನೋಡಲ್ಲ ನಾವು ಮುಚ್ಚಿಟ್ಟಿದ್ದೇವೆ, ಮುದುಕಿ ಇಲ್ಲಿ ಬಂದದ್ದು ನೋಡು, ನಾವಲ್ಲಿ ಹುಗ್ದಿದ್ದೆವು, ಅಲ್ಲೆಲ್ಲ ಶಮಶಾನ ಭೂಮಿಯಾಗೆಲ್ಲ ಮಾಡಿ ಬಂದೆವು, ಅಲ್ಲಿದ್ದು ಅದು ಬಂದದ್ದು ನೋಡಂತಂದವು. ಮತ್ತೊಬ್ಬ ಅಂತಂದ, ಹಿಡಿ ಕೈ ಕಾಲು ಹಿಡಿ, ಹಾಕಿ ಭಯ ಕೈ ಕಾಲು ಹಿಡ್ದು, ಯಾಕೋ ಸುಮ್ಕೊಟ್ಟು ಅಲ್ಲಿ ನಿಂಗೆ ಒಯ್ದು ಹಾಕಿದೆವು, ಇಲ್ಲಿ ಬಂದು ಮತ್ತಿನ ಇಲ್ಲಿ ಕಾಟ ಕೊಡಕ್ಕೆ ಬಂದಿದ್ದು ನಮಗೆ. ಕೈ ಕಾಲು ಹಿಡ್ದ ತುಂಬಿದ ಬಾಯಿ ಇತ್ತು, ಆ ಬಾಯಿ ಒಳಗೆ ಒಗ್ದರು. ಏನು ಮಾಡ್ತೀರಿ, ನಿಶೆ ಒಳಗೆ ಮನುಷ್ಯ ಏನು ಮಾಡ್ತಾನೆ ಅನ್ನೋದೇ ಗೊತ್ತಿಲ್ಲ. ಅದರೊಳಗೆ ಯಾರ ಕುಡಿತಿದ್ದೀರಿ ಅಂತಂದ್ರೆ ದಯವಿಟ್ಟು ನಿಮಗೆ ಹೇಳ್ತೀನಿ, ಲಾಸ್ಟಕ್ಕೆ ನಾವು ಏನು ಮಾಡ್ತೀವಿ, ನಿಮಗೆ ಕೈ ಮುಗಿತೇವೆ. ಇದಕ್ಕಿಂತ ಹೆಚ್ಚನ್ನು ಮಾಡ್ತೇವೆ ಹೇಳ್ರಿ, ಏನು ಮಾಡಲ್ಲ, ಕೈ ಮುಗಿತೇವೆ. ಏನು ಯಾರ ಕುಡಿತಿದ್ದೀರಿ ಅಂತಂದ್ರೆ ಬಿಡ್ರಿಯಪ್ಪ, ಯಾರ ತಂಬಾಕು ತಿಂತಿದ್ದೀರಿ ಅಂತಂದ್ರೆ ಬಿಡ್ರಿಯಪ್ಪ, ಯಾರ ಬೀಡಿ ಸೆತ್ತಿದ್ದೀರಿ ಅಂತಂದ್ರೆ ಸೇದ್ಬೇಡ್ರಪ್ಪ ಬಿಡ್ರಿಯಪ್ಪ ಅಂತ ಇಷ್ಟೇ. ಇದಕ್ಕಿಂತ ಹೆಚ್ಚು ಏನು ಮಾಡ್ತೇವೆ, ನೀವು ಅಂತೀರಿ ನಮ್ಮ ರೊಕ್ಕ, ನಾವು ಕುಡಿಯೋರು, ನಾವು ತಿನ್ನೋರು, ನಾವು ಸೇದೋರು, ನಿಮ್ಗೆ ಯಾಕೆ ಬೇಕ್ರಿ, ಸತ್ತು ಹೋಗ್ರಿ. ನಾವೇನಂತೇವೆ, ಸಾಯಿರಿ. ಇದಕ್ಕಿಂತ ಹೆಚ್ಚೇನಂತೇವೆ, ಕೈ ಮುಗಿತೇವೆ. ಮಾಡಬೇಡ್ರಿ ಅಂತೇಳಿ ಮಾಡ್ತೇವೆ ಅಂತಂದ್ರೆ ಮಾಡಿರಿ, ಸಾಯ್ತೇವೆ ಸಾಯಿರಿ. ಇದೇ ಉತ್ತರದ, ಮತ್ತೇನದ? ಯಾಕ್ರಿ ಪೇಡ ಮಾಮ ಬರೋಬರದ ಇಲ್ಲ? ಅದಕ್ಕೆ ನಮ್ಮ ಜೀವನದೊಳಗ ನಮ್ಮ ಜೀವನ, ನಮ್ಮ ಬದುಕು ಚಂದ ಆಗಬೇಕಾಗಿತ್ತು ಅಂತಂದ್ರೆ ವ್ಯಸನ ಮುಕ್ತ ಆದಾಗ ಮಾತ್ರ ನಮ್ಮ ಜೀವನ ಸುಂದರ ಆಗ್ಲಿಕ್ಕೆ ಸಾಧ್ಯ ಅದ. ಆಗ ಪರಮಾತ್ಮ ನಮಗೆ ಕರೆಯತ್ತಿ ಅಪ್ಕೊಳ್ತಾನ. ಅಲ್ಲಿ ತನಕ ಅಪ್ಕೊಳಂಗಿಲ್ಲ. ಏನದ ಜೀವನದೊಳಗೆ ಎಲ್ಲ ನಶ್ವರದ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರದಾರಾಧ್ಯಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ನಮ್ಮ ಜೀವನದೊಳಗೆ ಸ್ಥಿರವಾಗಿರುವಂಥದ್ದು ಯಾವುದದ ಅಂತಂದ್ರೆ ಈ ಭೂಮಂಡಲದೊಳಗೆ ಒಂದದ ಧರ್ಮ ಅದ. ಆ ಧರ್ಮದ ಕಾರ್ಯ ಮಾಡಿದಾಗ ಮಾತ್ರ ನಮ್ಮ ಬದುಕು ಸುಂದರ ಆಗ್ಲಿಕ್ಕೆ ಸಾಧ್ಯ ಅದ. ಯಾವುದು ಅಸ್ಥಿರ ಅದ ಅನ್ನೋದನ್ನು ಶ್ಲೋಕದೊಳಗೆ ಹೇಳಿದಾರ. ಒಂದು ಗೀತ ಆದ ನಂತರ ಆ ಶ್ಲೋಕದ ವಿವರಣೆಯನ್ನು ಕೇಳೋಣ.